ಮತ್ತು ಮಕರ ರಾಶಿ. ಮಕರ ರಾಶಿಗೆ ಬಂದಾಗ 7.5 7 ವರ್ಷಗಳ ಕಾಲ ಇವರಿಗೇನೆಲ್ಲ ಅನಿಷ್ಟಗಳು, ತೊಂದರೆಗಳು ಮತ್ತು ದುಃಖ, ನೋವು, ಸಂಕಟ ಇದೆಲ್ಲ ಇತ್ತು. ಇದು ಖಂಡಿತವಾಗಲೂ ಉಗಾದಿಯ ನಂತರ ಇದು ಪರಿವರ್ತನೆ ಆಗಿದೆ ಅಂತ ಖಂಡಿತ ಹೇಳ್ಬೋದು. ಇನ್ನು ಮುಂದೆ ಅಂದರೆ ಈಗಾಗಲೇ ಬೆಂಕಿ ಹಾರಿದೆ, ಆದರೆ ಬಿಸಿ ಇನ್ನೂ ಸ್ವಲ್ಪ ಇರುತ್ತೆ ಅನ್ನೋ ಅರ್ಥದಲ್ಲಿ ಸ್ವಲ್ಪ ಬಿಸಿ ಇದ್ದರೂ ಸಹ ಬೆಂಕಿಯಂತೂ ಇಲ್ಲ. ಅದೊಂದು ಸಮಾಧಾನದಿಂದ ನಿಟ್ಟುಸಿರು ಬಿಟ್ಟು ಮುಂದಿನ ಅವರು ಒಳ್ಳೆಯ ಹೆಜ್ಜೆಗಳನ್ನ ಇಡೋದ್ರ ಮೂಲಕ ಸಮಾಜದಲ್ಲಿ ಒಳ್ಳೆಯ ವ್ಯವಹಾರಗಳು, ಹಣಕಾಸಿನ ವಿಷಯದಲ್ಲಿ ಒಳ್ಳೆಯ ಒಂದು ಇನ್ವೆಸ್ಟ್ಮೆಂಟ್, ಏನು ನಾವು ಹಣ ನೀಡ್ತೀವಿ ಅದರ ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಒಳ್ಳೊಳ್ಳೆ ಕ್ಷೇತ್ರಗಳಲ್ಲಿ ಒಳ್ಳೊಳ್ಳೆ ಬಿಸ್ನೆಸ್ಗೆ ಅವರು ಇನ್ವೆಸ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಒಳ್ಳೆ ಹಣ ಸಂಪಾದನೆಯನ್ನು ಮಾಡಬಹುದು. 7 ವರ್ಷ ಅವ್ರಿಗೇನೆಲ್ಲ ಕಂಟಕ ಇತ್ತು, ತೊಂದರೆ ಇತ್ತು, ಅನಿಷ್ಟಗಳಿತ್ತು, ಏನೆಲ್ಲ ಕಳ್ಕೊಂಡು ಸ್ನೇಹಿತರು, ಮಿತ್ರರು, ಬಂಧು ಬಳಗ ಎಲ್ಲರಿಂದ ದುಃಖ ಇವೆಲ್ಲವೂ ಕಡಿಮೆಯಾಗಿ ಜಮೀನು ವಿಷಯಗಳಲ್ಲಿ ಗಲಾಟೆ ಮತ್ತು ಕೌಟುಂಬಿಕವಾಗಿ ಹಿನ್ನಡೆ ಮತ್ತು ಮಕ್ಕಳು, ಹೆಂಡತಿ ಈ ಎಲ್ಲ ಕಡೆಯಿಂದ ದುಃಖ ಇದೆಲ್ಲವೂ ನಿವಾರಣೆಯಾಗಿ ಅವರಿಗೆ ಮುಂದೆ ಸುಖ ಜೀವನ ಇದೆ ಅಂತ ಮಕರ ರಾಶಿಗೆ ಖಂಡಿತವಾಗ್ಲೂ ಹೇಳ್ಬೋದು. ಮಕರ ರಾಶಿಯಲ್ಲೂ ಸಹ ಉತ್ತರಾಷಾಢ ನಕ್ಷತ್ರ ಮತ್ತು ರವಿ ನಕ್ಷತ್ರ ಮತ್ತು ಚಂದ್ರನ ನಕ್ಷತ್ರ ಮತ್ತು ಕುಜನ ನಕ್ಷತ್ರ ಬರುತ್ತೆ. ಅಂದರೆ ಶ್ರವಣ ನಕ್ಷತ್ರ, ಚಂದ್ರನ ನಕ್ಷತ್ರ ಮತ್ತು ಧನಿಷ್ಠ ಕುಜನ ನಕ್ಷತ್ರ ಮತ್ತು ಉತ್ತರ ಅಂತ ಏನು ಹೇಳ್ತೀವಿ ಉತ್ತರಾಷಾಢ ಇದು ರವಿ ನಕ್ಷತ್ರ. ರವಿ, ಚಂದ್ರ, ಕುಜ 3 ಗ್ರಹಗಳು ಶನಿಗೆ ಶತ್ರುಗಳಾದರೂ ಸಹ ಮಕರ ರಾಶಿಯಲ್ಲಿ ಅವಿವೆ. ಅದರಿಂದ ಈ ಶತ್ರುತ್ವ ಮಿತ್ರತ್ವ ಅಂತಕ್ಕಂಥ ಫಲಗಳನ್ನು ನಮ್ಮ ಋಷಿಮುನಿಗಳು ಎಷ್ಟು ಚೆನ್ನಾಗಿ ಇದನ್ನು ಜ್ಯೋತಿಷ್ ಶಾಸ್ತ್ರದಲ್ಲಿ ಅಳವಡಿಸಿದ್ದಾರೆ ಅನ್ನೋದರಲ್ಲಿ ಬಹಳ ಆಶ್ಚರ್ಯ ಆಗುತ್ತೆ. ಆದ್ದರಿಂದ ಶ್ರವಣ ನಕ್ಷತ್ರಕ್ಕೆ ಶನಿ ಅಷ್ಟೊಂದು ಯೋಗಕಾರಕನಲ್ಲದೇ ಇದ್ದರೂ ಸಹ, ಆದರೆ 3ನೇ ಮನೆಯಲ್ಲಿ ತಾರಾಬಲ, ನಾನು ಮೊದಲೇ ಹೇಳಿದಾಗೆ ತಾರಾಬಲದಲ್ಲಿ ಜನ್ಮ, ಸಂಪತ್ತು, ವಿಪತ್ತು, ಕ್ಷೇಮ ಪ್ರತ್ಯತ್ತರಿತಾರೆ ಶನಿ ಮಹಾತ್ಮ ಆಗೋದ್ರಿಂದ ಅವರು ಒಂದು ಸಮ ಪ್ರಮಾಣದ ಒಂದು ಅವರಿಗೆ ಏನೆಲ್ಲ ಕೊಡಬೇಕು ಅದನ್ನು ಕೊಡ್ತಾ ಹೋಗ್ತಾರೆ. ಮಕರ ರಾಶಿಗೆ ಒಳ್ಳೆಯ ಸಮಯ ಅಂತ ಹೇಳ್ಬೋದು. ಅಂದರೆ 12 ರಾಶಿಗಳಲ್ಲಿ ಈಗಾಗಲೇ ನಾನು ಹೇಳಿದಂಗೆ ವೃಷಭ ರಾಶಿಗೆ ವಿಶೇಷ ಫಲವನ್ನು ಕೊಟ್ಟು ಮತ್ತು ತುಲಾ ರಾಶಿಗೆ ವಿಶೇಷ ಫಲವನ್ನು ಕೊಟ್ಟು ಮತ್ತು ಮಕರ ರಾಶಿಗೆ ಅಂದರೆ 12 ರಾಶಿಗಳಲ್ಲಿ ಕೇವಲ 3 ರಾಶಿಗಳು ಮಾತ್ರ ವಿಶೇಷ ಫಲವನ್ನು ಕೊಡೋದ್ರ ಮೂಲಕ ಶನಿ ತನ್ನ ಒಂದು ಪ್ರಭಾವವನ್ನು ಬೀರುತ್ತೆ ಅಂತ ನಾವು ಹೇಳ್ಬೋದು. ಹಂಗೆ ಮಕರ ರಾಶಿಗೆ ವಿಶೇಷ ಫಲವನ್ನು ಕೊಟ್ಟು ಕುಂಭರಾಶಿಗೆ ಪ್ರವೇಶ ಮಾಡಿದಂಥ ಶನಿ